ರಂಗಿ ಇನ್ಮೇಲೆ ನಂಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ ನನ್ನ ಕಣ್ತುಂಬ ನಿನ್ನ ಗೊಂಬೆ ಅಪ್ಪ ಬುಡನ್ ಸಾಬ್ರೆ ನನ್ನ ಹೆಸರು ಪುಡ್ದು ಅಪ್ಪ ಅಲ್ಲ ಲಕ್ಷಣವಾಗಿ ಪುಟ್ಟಪ್ಪ ಅಂತ ಕರೆಯಪ್ಪ. ಅರೆ ಕ್ಯಾಜಿ ನೀವು ಪುಟ್ಟುದು ಅಪ್ಪ ಪುಟ್ಟ ಅಪ್ಪ ದೋಬಿ ಒಂದೇ ತಾನೆ ಮತ್ತೆ. ಅರೆ ಮುಂದೆದು ಗಂಡ ಮುದ್ದೆಗೌಡ. ಅರೆ ಅಲ್ಲ ಮಾಫ್ ಕರೋ ಬೈ ನೋಡಿ ಮುದ್ದೆದು ಗೌಡ್ರೆ ಬರ್ಲಾ ಮತ್ತೆ. ಅಪ್ಪ ಬುಡನ್ ಸಾಬ್ರೆ ಮಾತ್ ಕಡಿಮೆ ಮಾಡಿ ಸಾಮಾನ್ ಏನ್ ಬೇಕು ಅಂತ ಕೇಳಪ್ಪ. ಎಷ್ಟು ರೇಟು ಕುಂಟಲ್ದು ಒಟ್ಟಿಗೆ ಸಾಹೇಬ್ರೆ ಕ್ವಿಂಟಾಲ್ ಅಕ್ಕಿ ತಗೊಂತೀರ ನೀವು? ತಗೊಳ್ಳೋದು ಬಿಡೋದು ಆಮೇಲೆ ಮೊದ್ಲು ನಿಮ್ದು ರೇಟ್ ಹೇಳಿ. ನಮ್ಮ ಹತ್ರ 3 ಐಟಮ್ ಐತೆ. ಮೊದಲನೇದು ಗೌರಿ ಸಣ್ಣ 1200 ರೂಪಾಯಿ, ಎರಡನೇದು ಜೇನ್ಗೂಡು ಕ್ವಿಂಟಾಲ್ಗೆ 1400 ರೂಪಾಯಿ, ಮೂರನೇದು ಸೋನಾ ಮಸೂರಿ ಮಿನಿಸ್ಟರ್ ತಿನ್ನೋದು ಕ್ವಿಂಟಾಲ್ಗೆ 1800 ರೂಪಾಯಿ. ಚೌಕಾಸಿ ಬೇಡ, ಆ ಮಿನಿಸ್ಟರ್ ತಿನ್ನೋದು ಅಕ್ಕಿ ಐತೆ ಅಲ್ಲ ಆ ಸೋನಾ ಮಸೂರಿದು ಅಕ್ಕಿ ಅದ್ರದ್ದು ಬರಾಬರಿ ರೇಟ್ ಹೇಳಿ. ಸಾಹೇಬ್ರೆ ನೀವು ತಗಂತೀರ ಅಂದ್ಮೇಲೆ 200 ರೂಪಾಯಿ ಬಿಟ್ಬಿಟ್ಟು 1600 ರೂಪಾಯಿ ಕೊಟ್ಬಿಡ್ತೀನಿ ಹೋಗ್ರಿ. ಆಯ್ತು, ಪಟ್ನಾದಲ್ಲಿ ಕಟ್ಟಿ 1/4 ಕೆಜಿ ಕೊಡಿ. ಪುಟ್ಟು ಅಪ್ಪ ಪುಟ್ಟ ಅಪ್ಪ ಎಲ್ಲಿಗೆ ಹೋಯ್ತು? ಎಲ್ಲಿದ್ದೀರಪ್ಪ? ಅಪ್ಪ ಬುಡೇ ಸಾಹೇಬ್ರೆ ನನ್ನ ಅಂಗಡಿ ಮರ್ಯಾದೆ ಉಳ್ಸಕ್ಕಾದ್ರೂ 10 ಕೆಜಿ ತಗೊಳಪ್ಪ. 10 ಕೆಜಿ ತಗೊಳಕ್ಕೆ ನಿಮ್ದು ಒಂದು ಸೇಲ್ದು ಅಂಗಡಿ, ನಿಮ್ದಕ್ಕೆ ಚಿಲ್ಲರೆ ಅಂಗಡಿ. ಅಯ್ಯಯ್ಯೋ 1 ಕೆಜಿ ನಾನು ತಗೊಳಯ್ಯ, ನಿನ್ ಕಾಲಿಗೆ ಬೀಳ್ತೀನಿ. ಆಯ್ತು ಕೊಡಿ, ಆದ್ರೆ 3/4 ಕೆಜಿದು ದುಡ್ಡು ನಾಳೆ ತಗೊಳ್ಳಿ. ಪುಟ್ಟದು ಅಪ್ಪ ಪುಟ್ಟ ಅಪ್ಪ ಎಲ್ಲಿಗೆ ಹೋಗ್ಬಿಡ್ತು? ಅರೆ ಅಲ್ಲ, ನನ್ನ ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮ ಸುಶೀಲ ಮಾಡುವ ನಮಸ್ಕಾರಗಳು. ಇಲ್ಲಿ ನನ್ನ ಕ್ಷೇಮಕ್ಕಿಂತ ನನಗೆ ನಿಮ್ಮ ಕ್ಷೇಮ ಮುಖ್ಯ. ನನಗೆ ನಿಮ್ಮೆಲ್ಲರನ್ನು ನೋಡಬೇಕೆಂದು ಆಸೆಯಾಗಿದೆ. ಮೇಲಾಗಿ ಮುಂದಿನ ಶುಕ್ರವಾರ ನಿಮ್ಮ ಮೊಮ್ಮಗನ ನಾಮಕರಣವಿದೆ. ಈ ನಾಮಕರಣಕ್ಕೆ ನಾನಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾರು ಹೋಗೋದಿಲ್ಲ. ಕಾರಣ ನನಗೆ ಗೊತ್ತಿದೆ. ಈ ವಿಷಯನ ನಾನೇ ಊರಿಗೆ ಬಂದು ತಿಳಿಸ್ಬೋದಾಗಿತ್ತು. ಆದರೆ ಸುಶೀಲ ನೋಡ್ಕೋತಾಳೆ ಅಂತ ನೀವ್ ಹೇಗೆ ನಮ್ಮ ಮನೆಗೆ ಬರ್ಲಿಲ್ವೋ ಅದೇ ರೀತಿ ನಾನು ತವ್ರ ಮನೆಗೆ ಬಂದ್ರೆ ನನ್ನ ತಂಗಿ ಮನಸ್ಸಿಗೆ ನೋವಾಗುತ್ತೆ ಅಂತ ಊರಿಗೆ ಬರೋದಕ್ಕೆ ನನಗೂ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನೀವಾದ್ರೂ ನಾಮಕರಣಕ್ಕೆ ಬಂದು ತಾಯಿ ಮಗುವಿಗೆ ಆಶೀರ್ವಾದ ಮಾಡಬೇಕೆಂದು ತಂಗಿಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇಂತಿ ನಿಮ್ಮ ಲಲಿತಾ. ಅವಳು ಬರ್ದಿರೋದೇನೋ ಸರಿ, ನಡೆದಿದ್ದನ್ನೆಲ್ಲ ಮರೆತು ನಾವಾದ್ರೂ ಹೋಗ್ಬಿಟ್ಟು ಬರೋಣ. ನಮ್ಮಗಳ ಆತುರದಲ್ಲಿ ಬುದ್ಧಿಯಿಂದ ಮಾತಾಡ್ಬೇಡ ನೀನು. ಅವರಪ್ಪ ಸತ್ತಾಗ್ಲೇ ಆ ಚಾಂಡಾಲ ಅಳಿಯ ನಮ್ಮನ್ನು ಕರೀಲಿಲ್ಲ, ನಾವು ಹೋಗ್ಲಿಲ್ಲ. ಅಂತದ್ರಲ್ಲಿ ಅವನ ಕರೀದ ನಾವಾಗಿ ಹೋದ್ರೆ ಅವತ್ತಾಯ್ತಲ್ಲ ಪೂಜೆ ಅದಕ್ಕಿಂತಲೂ ಹೆಚ್ಚಾಗುತ್ತೆ ಗೊತ್ತಾ? ಹಾಗಾದ್ರೆ ಸಾಯೋವರೆಗೂ ನಮ್ಮ ಮಕ್ಕಳ ಮುಖ ನೋಡ್ಲೇಬಾರ್ದ? ಆ ಹಾಳ ಗಾಯೋದಿಗೆ ಸಂಬಂಧ ಮಾಡಿ ಕಣ್ಣೀರಿಂದ ಕೈ ತೊಳೆಯೋ ಹಾಗಾಯ್ತಲ್ರಿ. ನೋಡಿ, ಅದ್ಯಾವರಲ್ಲಿ ಒಂದು ಹರಕೆನಾದ್ರೂ ಕಟ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ. ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಆ ದೇವರ ಹೆಸರಲ್ಲಿ ಹರಕೆ ಕಟ್ಕೋಬಹುದಾಗಿತ್ತು. ನಮ್ಮ ಹಣೆ ಬರಹನೆ ಕೆಟ್ಟಿದಾಗ ಬರೆದು ಆ ದೇವರೇ ನಮ್ಗೆ ತೊಂದರೆ ಕೊಟ್ಟಿರುವಾಗ ಇನ್ಯಾವ ದೇವರಿಗೆ ನಾವು ಹರಕೆ ಕಟ್ಕೊಳ್ಳೋದು? ಕೃಷ್ಣ, ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ನಗು. ಅಮ್ಮ, ನಮ್ ಕೃಷ್ಣ ಹೊಸ ಭಗವದ್ಗೀತೆ ಸೃಷ್ಟಿ ಮಾಡಕ್ಕೆ ಹುಟ್ಟಿರೋದು. ಅಮ್ಮ, ನಿನ್ ಮಗ ಸಾಕ್ಷಾತ್ ಶ್ರೀ ಕೃಷ್ಣ ಇದ್ದಾಗೆ ಇದ್ದಾನೆ. ನಿನ್ ಕಡೆ ಯಾರು ಬರ್ಲಿಲ್ಲ ಅಂತ ಕಣ್ಣೀರ್ ಹರಿಸ್ತಾ ಇದೀಯಾ? ನನಗೊಬ್ಬ ಬರ್ಸ್ಬೇಡ. ಇವತ್ತು ನನ್ನ ಮಗನ ನಾಮಕರಣ. ಮಗನ ಹೋಗಿ ತೋಟಕ್ಕೆ ತೂಗು.